ಪ್ರಮುಖವಾಗಿ ನೋಡಿ 100ನೇ ದಿವಸ ವಿಶೇಷವಾಗಿ ನಮ್ಮ ಭಗೀರಥ ಚಲನಚಿತ್ರದ ಅವರು ನಾಯಕಿ ಚಂದ್ರ ರಾಘವೇಂದ್ರ ಅವರು ಬಂದಿದ್ದಾರೆ, ನಿರ್ದೇಶಕರು ರಾಮ್ ಜನಾರ್ದನ್ ಬಂದಿದ್ದಾರೆ, ಅದೇ ರೀತಿ ನಿರ್ಮಾಪಕರಾದಂತಹ ನಮ್ಮ ಭೈರಪ್ಪ ಗೌಡ್ರು ಮತ್ತು ರಮೇಶ್ ಗೌಡ್ರು ಬಂದಿದ್ದಾರೆ, ಅದೇ ರೀತಿ ನಿರ್ಮಾಪಕರಾದ ಚೇತನ್ ರಮೇಶ್ ಅವರು ಬಂದಿದ್ದಾರೆ. ಈ ಬೆಳಿಗ್ಗೆಯಿಂದ ಇಲ್ಲಿವರೆಗೆ ಅನೇಕ ಹಿರಿಯರು ಮುತ್ಸದಿಗಳು ಅವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ನಾವು 6 ನಿರ್ಣಯಗಳನ್ನ ನಾವು ಮಾಡಿದ್ದೀವಿ. ಮೊದಲನೇದು, ಕೇಂದ್ರ ಸರ್ಕಾರ ಮಧ್ಯ ಪ್ರವೇಶ ಮಾಡಲೇಬೇಕು, ಹೊಸದಾಗಿ ನ್ಯಾಯಾಂಗವನ್ನು ಅವ್ರು ರಚನೆ ಮಾಡಬೇಕು, ಅದರ ಮೂಲಕ ಕರ್ನಾಟಕ ರಾಜ್ಯಕ್ಕೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತೇಳಿ ನಾವು ಮನವಿ ಮಾಡ್ತಾ ಇದ್ದೀವಿ. ಎರಡನೇದು, ರಾಜ್ಯ ಸರ್ಕಾರ ಈಗ ಅಧಿವೇಶನ ಪ್ರಾರಂಭ ಮಾಡಿದೆ, ಈ ಕೂಡಲೇ ಸರ್ವ ಪಕ್ಷದ ಸಭೆ ಕರೆದು ಅಲ್ಲಿ ಸದನದಲ್ಲಿ ಸುಗ್ರೀವಾಜ್ಞೆ ಹೊರಡಿಸಿ ಕ್ಯಾಬಿನೆಟಲ್ಲಿ ಈಗೇನು 5 TMC ನೀರು ಬಿಡೋಕ್ಕೆ ಆದೇಶ ಮಾಡಿದೆ ಕಾವೇರಿ ನ್ಯಾಯ ಮಂಡಳಿ, ಅದನ್ನ ಈ ಕೂಡಲೇ ನಿಲ್ಲಿಸಬೇಕು ಅಂಥೇಳಿ ರಾಜ್ಯ ಸರ್ಕಾರ ಒತ್ತಾಯ ಮಾಡ್ತಾ ಇದ್ದೀವಿ. ಮೇಕೆದಾಟು ಮತ್ತು ಇನ್ನಿತರ ನಮ್ಮ ಏನು ಯೋಜನೆಗಳಿದೆ ಅನುಮತಿ ಸಿಗೋವರೆಗೂ ತಮಿಳುನಾಡಲ್ಲಿ ಯಾವುದೇ ರೀತಿಯಾದ ಯೋಜನೆಗಳನ್ನ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಬಿಡಬಾರ್ದು, ಆ ರೀತಿ ಗಂಭೀರವಾಗಿ ರಾಜ್ಯ ಸರ್ಕಾರ ಕೆಲಸ ಮಾಡಬೇಕು ಅಂತೇಳಿ ನಾವು ಒತ್ತಾಯಿಸ್ತಾ ಇದ್ದೀವಿ. ಮತ್ತು ಪ್ರತಿದಿನ 1 ದಿವಸ ಇದೇ ವೇದಿಕೆಯಲ್ಲಿ ಕಡ್ಡಾಯವಾಗಿ ವಾರಕ್ಕೆ 1 ದಿನ ನಾವು ವಿವಿಧ ರೀತಿಯಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದೀವಿ. ಮತ್ತು ವಿಶೇಷ ಸಂದರ್ಭಗಳಲ್ಲಿ ಸಂದರ್ಭಗನುಗುಣವಾಗಿ ನಾವು ಪ್ರತಿಭಟನೆ ಮಾಡಲಿಕ್ಕೆ ಕಾರ್ಯಕ್ರಮ ರೂಪಿಸ್ಕೊಳ್ಳಲಿಕ್ಕೆ ತೀರ್ಮಾನ ಮಾಡಿದ್ದೀವಿ. ಖಂಡಿತ ಮುಟ್ತಾ ಇದೆ. ಅವ್ರಿಗೇನಾಗಿದೆ, ರಾಜಕೀಯ ಇಚ್ಛಾಶಕ್ತಿ ಕೊರತೆ ನಮ್ಮ ರಾಜ್ಯದಲ್ಲಿ ಎದ್ದು ಕಾಣ್ತಾ ಇದೆ. ಕಾವೇರಿ ನೀರು ವಿಚಾರವಾಗಿ 100ಕ್ಕೆ 100ರಷ್ಟು ರಾಜಕೀಯ ಇಚ್ಛಾಶಕ್ತಿ ಇಲ್ಲ, ಕೊರತೆ ಆಗಿದೆ. ಕೊರತೆ ಅಂತಲ್ಲ, ಇಲ್ಲವೇ ಇಲ್ಲ. ಇದ್ದಿದ್ರೆ ಇಷ್ಟು ನೀರು ತಮಿಳುನಾಡವರು ಗೆಲ್ಲಕ್ಕೆ ಚಾನ್ಸೇ ಇರಲಿಲ್ಲ. 2ನೇ ಬೆಳೆ 3ನೇ ಬೆಳೆ ನಮ್ಮಲ್ಲಿ ರೈತರಿಗೆ 1ನೇ ಬೆಳೆಗಿಲ್ಲ ನೀರು. ಇಂಥ ಒಂದು ರಾಜಕೀಯ ಇಚ್ಛಾಶಕ್ತಿ ಇಲ್ಲದಂತಹ ರಾಜಕಾರಣಿಗಳು ನಮ್ಮ ರಾಜ್ಯದಲ್ಲಿ ಇರೋದು ದುರ್ದೈವ. ನಾನು ಒಬ್ಬ BJPಯ ಮುಖಂಡಾಗಿ ಮಾತು ಹೇಳ್ತಾ ಇದ್ದೀನಿ. ಎಲ್ಲ ರಾಜಕೀಯ ಪಕ್ಷಗಳ ಮುಖಂಡರುಗಳು, ರಾಜಕೀಯದವರು ರಾಜಕೀಯ ಇಚ್ಛಾಶಕ್ತಿನ ಇಟ್ಕೊಂಡು ಕಾವೇರಿ ನೀರು ಸಮಸ್ಯೆನ ಬಗೆಹರಿಸಬೇಕಂತ ಹೇಳಿ ನಾನು ಈಗ ಕಾವೇರಿ ಕ್ರಿಯಾ ಸಮಿತಿ ಪರವಾಗಿ ಎಲ್ಲ ರಾಜಕಾರಣಿಗಳಿಗೆ ಒತ್ತಾಯ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಕೃತಜ್ಞತೆಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ.